ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿನ್ನೆ ಪೋರ್ಟಲ್ ಬಗ್ಗೆ ಒಂದು ಮಾಹಿತಿ ತಿಳಿಸಿದೆ. ಅಂದರೆ ಸದ್ಯದ ಸಿಚುವೇಶನಲ್ಲಿ ಯಾರು ಪೋರ್ಟಲ್ ಮಾಡಬೇಡಿ ಅಂತ ಹೇಳಿದೆ. ಅಂದರೆ ನಾನು ಪೋರ್ಟಲ್ ಮಾಡಲೇಬೇಡಿ ಅಂತ ಹೇಳಿಲ್ಲ, ಸದ್ಯದ ಸಿಚುವೇಶನ್ನಲ್ಲಿ ಪೋರ್ಟಲ್ ಮಾಡಬೇಡ್ರಿ, ಆರ್ ಟಿ ಓದವ್ರು ಹಿಡಿತಾ ಇದ್ದಾರೆ ಅಂತಲೇ ಹೇಳಿದ್ದು. ಅಂದರೆ ಹಲವಾರು ಕಡೆ ಕೂಡ ಪೋರ್ಟರ್ನವ್ರನ್ನು ಕೂಡ ಹಿಡಿದಿದ್ದಾರೆ. ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ಪೋರ್ಟರ್ ಏಜೆಂಟ್ ಅವರೇ ಹೋಗ್ಬಿಟ್ಟು ಆರ್ ಟಿ ಓ ಆಫೀಸ್ ಹತ್ರ ಎಷ್ಟೊಂದು ಜನಕ್ಕೆ ಅಮೌಂಟ್ ಪೇ ಮಾಡಿಬಿಟ್ಟು ಗಾಡಿಗಳನ್ನ ಬಿಡಿಸ್ಕೊಟ್ಟಿದ್ದಾರಂತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನೀವೇನಾದ್ರು ಫೈನ್ ಕಟ್ಟೋ ರೆಸಿಪ್ಟ್ ಏನಾದ್ರು ಕೊಟ್ಟಿದ್ರೆ ಅವ್ರ ಅಮೌಂಟ್ ನಿಮಗೆ ವ್ಯಾಲೆಟಿಗೆ ಬಂದಿದೆ ಅಂತ 5,000. ಇದು ಒಂದು ಜನ ಕಮೆಂಟ್ ಮಾಡಿದರೆ ನಾನು ತಲೆ ಕೆಡ್ಸ್ಕೊಂಡಲ್ಲ, ಒಂದು 2-3 ಕಮೆಂಟ್ ಮಾಡಿಬಿಟ್ಟು ತಿಳಿಸಿದ್ದಾರೆ. ಬ್ರೋ ಈ ಥರ ನಮ್ಮದು ಆರ್ ಟಿ ಓದಲ್ಲಿ ಅವರ ಏಜೆಂಟ್ ಬಂದು ಬಿಡಿಸ್ಕೊಟ್ಟಿದ್ದಾರೆ ಅಂತ. ಸೊ ಇದೊಂದು ಖುಷಿ ವಿಷಯನೇ, ತುಂಬ ಖುಷಿ ಅಂತ ವಿಷಯ. ಏನಕ್ಕೆ ಅಂತ ಅಂದರೆ, ಇವಾಗ ಒಂದು ಪೋರ್ಟರ್ ಕಂಪ್ನಿ ಅಂತ ತೊಗೊಂಡು ಇವಾಗ ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಮಗೆ ಅವ್ರು ಸಪೋರ್ಟಿಗೆ ಬಂದಿದ್ದಾರೆ ಅಂತಂದರೆ ಇದು ಖುಷಿ ಪಡೆಯುವಂಥ ವಿಷಯನೇ. ಸೊ ರ್ಯಾಪಿಡೋ ವಿಷಯದಲ್ಲಿ ರ್ಯಾಪಿಡೋದವರು ಯಾರು ಕೂಡ ಬಂದು ಬಿಡಿಸ್ಕೊಟ್ಟಿಲ್ಲ. ಬಟ್ ಅವರು 2020 ಅವ್ರು ಬಿಡಿಸ್ಕೊಟ್ಟಿದ್ರು. ಬಟ್ ಇವಾಗ ಏನು ಮಾಡ್ತಾರೆ ಅನ್ನೋದು ಅದು ಗೊತ್ತಿಲ್ಲ. ಅದು ಬಂದಾದ್ಮೇಲಿಂದ ನಾನು ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ಅಂದರೆ ಒಂದು ಚಿಕ್ಕ ಅಪ್ಡೇಟ್ ಕೊಡಬೇಕಾಯ್ತು ಅಷ್ಟೇ, ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತೀನಿ. ಆಮೇಲೆ ಇನ್ನೂ ಕೆಲವರು ಜನ ಹೆಂಗೆ ಗೊತ್ತಾ, ಈಗ ಒಂದು ಕಂಪ್ನಿ ಬಗ್ಗೆ ಏನಾದ್ರು ನಾವು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಕಂಪ್ನಿ ಕಡೆಯಿಂದ ದುಡ್ಡು ತೊಗೊಂಡಿದ್ದಾರೆ ಅಂತಾರೆ. ಅದೇನಾದ್ರು ಕಂಪ್ನಿ ಬಗ್ಗೆ ಒಂದು ಚೂರು ಕೂಡ ನಾವು ನೆಗೆಟಿವ್ ಆಗಿ ಮಾತಾಡಿದ್ವಿ ಅಂತಂದರೆ ಎಲ್ಲ ಆಟೋದವ್ರ ಹತ್ರ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ, ಸಂಘಟನೆಯವ್ರ ಹತ್ರ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಸ್ನೇಹಿತರೆ, ಇದುವರೆಗೂ ಎಲ್ಲೂ ಕೂಡ ನಾನು ₹1 ಪೇಯ್ಡ್ ಪ್ರಮೋಷನ್ ಮಾಡಿಲ್ಲ. ಸೊ ಮುಂದೆನೂ ಮಾಡಬಾರ್ದು ಅಂತ ಅಂದ್ಕೊಂಡಿನಿ, ನೋಡೋಣ, ಮಾಡಬಾರ್ದು ಅಂತ ಅಂದ್ಕೊಂಡಿರೋದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ನಿನ್ನೆ ಮಾಡಿರೋ ಉದ್ದೇಶ ಏನಪ್ಪ, ವೀಡಿಯೋ ಮಾಡಿರೋ ಉದ್ದೇಶ ಅಂತಂದರೆ, ಸೊ ಒಂದು 5,000 ದುಡಿಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ ನನಗೆ ಗೊತ್ತು. ಅಂದರೆ ಗಾಳಿ ಅಂದಲೇ, ಮಳೆ ಅಂದಲೇ, ಚಳಿ ಅಂದಲೇ, ಬಿಸಿಲಂದಲೇ, ನಮ್ಮ ಪೆಟ್ರೋಲ್ ತೆಗ್ದು, ನಮ್ಮ ಊಟ ತೆಗ್ದು, ನಮ್ಮ ಮನೆ ರೆಂಟು, ರೂಮ್ ರೆಂಟ್ ಎಲ್ಲ ತೆಗ್ದುಬಿಟ್ಟು 5,000 ಉಳಿಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಈಗ ನಮ್ಮ ಸ್ನೇಹಿತರು ಅಂದರೆ ಪೋರ್ಟಲ್ ಮಾಡ್ತಿರೋರೆಲ್ಲ ಅಂದ್ಕೊಳ್ಳಿ. ಸೊ ನಮ್ಮ ಸ್ನೇಹಿತರು ಹೋಗ್ಬಿಟ್ಟು ಆರ್ ಟಿ ಓಗೆ ಒಂದು ₹5,000 ಕಷ್ಟಪಟ್ಟಿರೋ ದುಡ್ಡನ್ನ ಏನಕ್ಕೆ ಕೊಡಬೇಕು? ಸೊ ಸದ್ಯದ ಮಟ್ಟಿಗೆ ನಿಲ್ಲಿಸಿ ಅಂತಲೇ ನಾನು ವೀಡಿಯೋ ಮಾಡಿದ್ದು. ಸೊ ಇವಾಗ ಕಂಪ್ನಿ ಕಡೆಯಿಂದ ಸಪೋರ್ಟ್ ಸಿಗ್ತಾಯಿದೆ ಅಂತೆ. ಸೊ ಅದರಿಂದಾಗಿ ಹೋಗಿ ನೀವು ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಆಮೇಲೆ ನಾನು ಪೋರ್ಟಲ್ ಮಾಡಿ ಅಂತ ಆಮೇಲೆ ಈ ವಿಡಿಯೋದಲ್ಲಿ ಎಲ್ಲೂ ನಾನು ಹೇಳ್ತಾ ಇಲ್ಲ. ನಿಮ್ಮ ಇಷ್ಟ ಅದು, ನೀವು ಪೋರ್ಟಲ್ ಮಾಡೋರು ಮಾಡಿ, ಬಿಟ್ಟಾದ್ರು ಬಿಡಿ. ಸೊ ನಿಮ್ಮ ರಿಸ್ಕ್ ತೊಗೊಂಡು ನೀವು ಪೋರ್ಟಲ್ನ ಮಾಡಿ. ನನ್ನ ಕಡೆಯಿಂದ ಒಂದು ಟಿಪ್ಸ್ ಅಂತ ಹೇಳೋದಾದರೆ, ನೀವು ಪೋರ್ಟಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರ ಅಂತ ಅಂದರೆ 5,000 ದುಡ್ಡನ್ನ ಇಟ್ಕೊಂಡಿರಿ. ಏನಕ್ಕೆ ಅಂದರೆ ಆರ್ ಟಿ ಓದವರು ಯಾವಾಗ ಹಿಡ್ದು ನಿಮಗೆ ಫೈನ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಷ್ಟೊಂದು ಜನ ಸುಮ್ಮನೆ ಕಂಪ್ನಿ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ನಿ ಕಡೆಯಿಂದ ಕೊಟ್ಟರೆ ಒಳ್ಳೆಯದೇ, ಕೊಟ್ಟರೆ ನೀವು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ಸೊ ಬೆಸ್ಟು, ನೀವು ಆರಾಮಾಗಿ ಕಂಪ್ನಿ ಕಡೆ ಕೊಡ್ತಲ್ಲ 5,000, ಆರಾಮಾಗಿ ನಾವು ಕೂಡ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ಬಟ್ ತುಂಬ ಕಮ್ಮಿ ಮಟ್ಟದಲ್ಲಿ ಹಿಡಿದಿದ್ದಾರೆ ಮೊನ್ನೆ ಎಲ್ಲ. ಸೊ ಅದೇನಾದ್ರು ಜಾಸ್ತಿ ಮಟ್ಟದಲ್ಲಿ ಹಿಡಿದ್ರೆ ಅವಾಗಲೂ ಕೂಡ ಇದೇ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದೊಂದು ಡೌಟ್ ಇದೆ. ಅವಾಗಲೂ ಕೂಡ ಇದೇ ಥರ ರಿಯಾಕ್ಟ್ ಮಾಡಿದ್ರೆ ಒಳ್ಳೆಯದು. ಸೊ ಈ ಚಿಕ್ಕ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ಚಿಕ್ಕ ವೀಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.